ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಶ್ರೀ ಹೋಮ್ ಫ್ಲೇವರ್ಸ್ ಕಿಚನ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ಇವತ್ತು ಅವರೆಕಾಳು ಯೂಸ್ ಮಾಡಿಕೊಂಡು ತರಕಾರಿ ಹಾಕಿ ಅವರೆಕಾಳು ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಪಲಾವು ನಮ್ಮ ರಿಲೇಟಿವ್ಸ್ಗೆ, ನನ್ನ ಫ್ರೆಂಡ್ಸ್ಗೆ, ನನಗೆ, ನಮ್ಮ ಫ್ಯಾಮಿಲಿಗೆ ಎಲ್ರಿಗೂ ತುಂಬ ಇಷ್ಟಪಡೋವಂಥ ಪಲಾವ್ ಆಗಿರುತ್ತದೆ. ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ನಾನೆಲ್ಲ ಪಲಾವ್ ಸ್ಪೈಸಸ್ನ ಮೂರು ಆಗುವಷ್ಟು ತೊಗೊಂಡಿದ್ದೀನಿ. ಇದಕ್ಕೀಗ ನಾನು ಒಂದು ದೊಡ್ಡ ಸೈಜ್ ಆಗುವಷ್ಟು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೂಕೋಲು, ಹಾಗೆ ಬೀನ್ಸು, ಹಾಗೆ ಆಲೂಗೆಡ್ಡೆ, ಮತ್ತು ಒಂದು 7-8 ಆಗುವಷ್ಟು ಗೋಡಂಬಿ, ದೊಡ್ಡ ಸೈಜ್ ಆಗುವಷ್ಟು ಒಂದು ಈರುಳ್ಳಿ, ಮತ್ತು ಒಂದು 12ರಿಂದ 15 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಅವರೆಕಾಳನ್ನೆಲ್ಲ ತೊಗೊಂಡಿದ್ದೀನಿ. ಸ್ಪೈಸಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಎಲ್ಲ ಫೈಬರು, ಪ್ರೋಟೀನು, ಕ್ಯಾಲ್ಶಿಯಮ್ಮು ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನೇ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು 7ರಿಂದ 8 ಆಗುವಷ್ಟು ಗೋಡಂಬಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಶುಂಠಿ ತೊಗೊಂಡಿದ್ವಲ್ಲ, ಶುಂಠಿನ ಸೇರಿಸ್ಕೊಳ್ತಾ ಇದ್ದೀವಿ. ಇಲ್ಲಿ 2 ಇಂಚ್ ಆಗುವಷ್ಟು ಶುಂಠಿ, 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 15 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ಈರುಳ್ಳಿಲೇ ಒಂದು ಅರ್ಧ ಭಾಗ ಆಗುವಷ್ಟು, ಒಂದು ಈರುಳ್ಳಿಲಿ ಅರ್ಧ ಪಾಲು ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಪಾಲು ಆಗುವಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಟೊಮೊಟೊಲಿ ಅರ್ಧ ಪಾಲು ಅಷ್ಟೇ ಇಲ್ಲಿ ಸೇರಿಸ್ಕೊಳ್ತಾ ಇರೋದು. ಸೊ ಇದನ್ನೆಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ 2 ಏಲಕ್ಕಿ, ಒಂದು 3 ಲವಂಗ, ಮತ್ತು 2 ಇಂಚ್ ಆಗುವಷ್ಟು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸೇರಿಸಾದ್ಮೇಲೆ ನಾನೇನು ಸೊಪ್ಪು ತೊಳೆದಿಟ್ಕೊಂಡಿದ್ನೋ, ಸೊ ಆ ಸೊಪ್ಪನ್ನ ಇವಾಗ ತಗೊಳ್ತಾ ಇದ್ದೀನಿ. ಸ್ವಲ್ಪ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಮಿಕ್ಸಿ ಜಾರ್ಗೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ, ಇದು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸ್ಟವ್ ಮೇಲೆ ಕೂಡ ನಾನು ಪಾತ್ರೆನ ಕಾಯಕ್ಕಿಟ್ಟಿದ್ದೆ. ಇದು ಗ್ರೈಂಡ್ ಆಗೋಷ್ಟರಲ್ಲಿ ಪಾತ್ರೆನೂ ಕೂಡ ಕಾಯ್ದಿದೆ. ಇದಕ್ಕೀಗ 1 ಕಪ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ತರಕಾರಿ, ಅವರೆಕಾಳು ಎಲ್ಲನೂ ಬೇಯಬೇಕಲ್ವ. ಸೊ ಇದಕ್ಕೆ ಪಲಾವ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನಾನೀಗ ಪಲಾವ್ ಸ್ಪೈಸಸ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಕೊಂಡ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ತೋರಿಸಿದ್ನೋ, ಆ ಈರುಳ್ಳಿನ ಇವಾಗಿಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸೇರಿಸಾದ್ಮೇಲೆ ನೀಟಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ದೊಡ್ಡ ಸೈಜ್ ಆಗುವಷ್ಟು 2 ಟೊಮೊಟೊ ತೊಗೊಂಡಿದ್ದೆ. ಸೊ ಅದರಲ್ಲಿ ಒಂದು ಅರ್ಧ ಪಾಲು ಆಗುವಷ್ಟು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಆಲ್ರೆಡಿ. ಈಗ 1 ಟೊಮೊಟೊ ಆಗುವಷ್ಟು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೀಗ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಅದೆಲ್ಲ ಫ್ರೈ ಆದಮೇಲೆ ಏನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವೋ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ನೂಕೋಲು, ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಈಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೇರಿಸಾದ್ಮೇಲೆ ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಎಣ್ಣೆಯಲ್ಲಿ ಎಲ್ಲ ತರಕಾರಿಗಳ್ನೂ ಸ್ವಲ್ಪ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಇದು ಎಣ್ಣೆಲೆಲ್ಲ ಸ್ವಲ್ಪ ತರಕಾರಿ ಫ್ರೈ ಆದಮೇಲೆ ಇದಕ್ಕೀಗ ಉಪ್ಪು ಹಾಕಿ ಲಿಡ್ಡು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಬಿಡ್ತೀನಿ. ತರಕಾರಿಯಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಅದೆಲ್ಲ ಈಗ ಬಿಟ್ಟಿದೆ. ಇದಕ್ಕೀಗ ನಾನು ತೆಗೆದಿಟ್ಕೊಂಡಿದ್ದಂತಹ ಅವರೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅವರೆಕಾಳನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇದೆಲ್ಲ ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಮತ್ತೆ ನಾನು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 5 ಮಿನಿಟ್ಸ್ ಬಿಡ್ತೀನಿ. ಸೊ ಇದೀಗ 5 ಮಿನಿಟ್ಸ್ ಆಗಿದೆ. ಲಿಡ್ ಓಪನ್ ಮಾಡಿದ್ದೀನಿ. ಸೊ ನೋಡಿ, ನೀರು ಕೂಡ ಎಲ್ಲ ನೀಟಾಗಿ ಬಿಟ್ಟು ಆ ನೀರಲ್ಲೇ ಸ್ವಲ್ಪ ತರಕಾರಿ, ಅವರೆಕಾಳು ಎಲ್ಲನೂ ಸ್ವಲ್ಪ ಬೆಂದಿರುತ್ತೆ. ಸೊ ಇದನ್ನೆಲ್ಲ ಮತ್ತೆ ಇನ್ನೊಂದು ಸರಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಆಗಲೇ ಏನು ಮಸಾಲೆನ ರುಬ್ಬಿಟ್ಕೊಂಡಿದ್ನೋ ಆ ಮಸಾಲೆನ ಈ ಟೈಮಲ್ಲಿ ಸೇರಿಸ್ಕೊಳ್ಬೇಕು. ಸೊ ನಾನೀಗ ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಹಾಕಿ ನೀಟಾಗೆ ಎಲ್ಲ ತರಕಾರಿ ಕಾಳಿಗೂ ಮಿಕ್ಸ್ ಆಗೋ ಥರ ಎಲ್ಲದಕ್ಕೂ ಮಿಕ್ಸ್ ಆಗೋ ರೀತಿಯಲ್ಲಿ ನೀಟಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಇಲ್ಲಿ 3 ಪಾವ್ ಆಗೋಷ್ಟು ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗೆ ತೊಳೆದು ಒಂದು ಕಡೆ ಇಟ್ಕೊಳ್ತೀನಿ. ಸೊ ಅಷ್ಟರಲ್ಲಿ ನಾವೇನು ಮಸಾಲೆ ಎಲ್ಲ ಹಾಕಿ ಬೇಯಕ್ಕೆ ಬಿಟ್ಟಿದ್ವೋ ಅದನ್ನು ಕೂಡ ನೀಟಾಗಿ ಬೆಂದಿದೆ. ಸೊ ನಾನು ರುಬ್ಬಿಟ್ಕೊಂಡಿರೋ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮತ್ತೆ ಸ್ವಲ್ಪ ಬೇಯಿಸ್ಕೊಳ್ತೀನಿ.
ಲಿಡ್ಡು ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬೇಯಕ್ಕೆ ಬಿಟ್ಟಿರ್ತೇನೆ. ಅಷ್ಟರಲ್ಲಿ ಅಕ್ಕಿನೂ ಕೂಡ ತೊಳ್ಕೊಂಡು ಬಂದಿದ್ದೀನಿ. ಸೊ ಈಗ ಇದು 5 ಮಿನಿಟ್ಸ್ ಕೂಡ ಆಗಿದೆ. ಬನ್ನಿ ಈಗೆಲ್ಲನೂ ಇನ್ನೊಂದು ಸರಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಎಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲೇನು ತೊಳೆದಿಟ್ಕೊಂಡಿದ್ವೋ 3 ಪಾವು ಆಗುವಷ್ಟು ಅಕ್ಕಿನ ನಾನಲ್ಲಿ ಪಾವಲ್ಲೇ ತೊಗೊಂಡಿರೋದು. ಸೊ 3 ಪಾವು ಆಗುವಷ್ಟು ಅಕ್ಕಿನ ತೊಳೆದಿಟ್ಕೊಂಡಿರೋ ಅಕ್ಕಿನ ಇವಾಗ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನೆಲ್ಲ ಸೇರಿಸ್ಕೊಂಡ್ಮೇಲೆ ಅಕ್ಕಿನೂ ಕೂಡ ಮಸಾಲೆ ಜೊತೆನೇ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನೇನು ನೀರು ಕುದಿ ಬಂದಮೇಲೆ ಆಮೇಲೆ ರೈಸ್ ಹಾಕ್ತಾಯಿಲ್ಲ. ಸೊ ಇದು ಆಲ್ರೆಡಿ ನಾವೇನು ಮಸಾಲೆ ಎಲ್ಲ ಹಾಕಿ ಬೇಯಕ್ಕೆ ಬಿಟ್ಟಿದ್ವೋ ಅದೇ ಮಸಾಲೆಗೆ ಅಕ್ಕಿನೂ ಕೂಡ ಹಾಕಿ ಅಕ್ಕಿನೂ ಕೂಡ ಮಸಾಲೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಮಸಾಲೆ ಎಲ್ಲನೂ ಅಕ್ಕಿಗೆ ಹಿಡಿಯೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಆಲ್ರೆಡಿ ನಾನು ಕೆಟಲಲ್ಲಿ ಬಿಸಿನೀರನ್ನ ಕಾಯಕ್ಕಿಟ್ಟಿದ್ದೆ. ಬಿಸಿನೀರು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. 3 ಪಾವು ಆಗೋಷ್ಟು ನಾನು ಅಕ್ಕಿ ತೊಗೊಂಡಿದ್ದೆ. ಸೊ ಅದಕ್ಕೆ 1:2 ಅಂತ ನಾನಿಲ್ಲಿ 6 ಗ್ಲಾಸು ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನೊಂದು ಸ್ವಲ್ಪ 1/2 ಗ್ಲಾಸ್ ಆಗೋಷ್ಟು ಎಕ್ಸ್ಟ್ರಾ ನೀರು ಕೂಡ ಸೇರಿಸ್ಕೊಳ್ತೀನಿ. ಇಲ್ಲಿ ನಮ್ಮ ಮನೇಲಿ ಜಾಸ್ತಿ ಹುಡಿ ತಿನ್ನಲ್ಲ ನಮ್ಮ ಅತ್ತೆ ಮಾವ. ಸೊ ಅವರಿಗೆ ಅಂತ ಸ್ವಲ್ಪ ಸಾಫ್ಟಾಗಿ ಆಗಲಿ ಅಂತ ಒಂದು ಅರ್ಧ ಗ್ಲಾಸು ನೀರನ್ನ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹುಡಿ ಬೇಕಂತಂದರೆ 1:2 ರೇಷಿಯೋ ಪ್ರಕಾರನೇ ನೀವು ನೀರನ್ನ ಸೇರಿಸ್ಕೊಳ್ಳಿ. ಈಗ ನೀರೆಲ್ಲ ಸೇರಿಸಾಗಿದೆ. ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಗಲೇ ನಾನು ತರಕಾರಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ಮಾತ್ರ ಹಾಕಿದೆ. ಈಗ ನೀರೆಲ್ಲ ಹಾಕಿದ್ಮೇಲೆ ಅನ್ನಕ್ಕೆಲ್ಲ ನೀರಿಗೆಲ್ಲ ಹಾಕಿದ್ಮೇಲೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದು ಒಂದು ಕುದಿ ಬಂದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಈ ಥರ ನೀಟಾಗೆ ಕುದಿ ಬಂದು ನೀರು ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ಈ ಟೈಮಲ್ಲಿ ನಾನು ಇಲ್ಲೊಂದು ಬಟ್ಟೆ ಇಟ್ಟು ಅದ್ರ ಮೇಲೊಂದು ಪ್ಲೇಟ್ ಇಟ್ಟು 4 ಕಾರ್ನರಲ್ಲೂ ಅದನ್ನು ಕವರ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಕವರ್ ಮಾಡ್ಕೊಂಡ್ಮೇಲೆ ವೆಯ್ಟ್ಗೋಸ್ಕರ ನಾನಿಲ್ಲಿ ಕುಟಾಣಿನ ಇಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಗುಂಟ್ಕಲ್ಲು ಆ ಥರ ಏನಾನ ಇದ್ದರೆ ನೀವು ಅದನ್ನು ಇಟ್ಕೋಬೋದು. ಸೊ ಈ ವೆಯ್ಟ್ ಇಟ್ಟರೆ ಸಾಕಾಗುತ್ತೆ ನಾನು ಮಾಡ್ತಾಯಿರೋ ಕ್ವಾಂಟಿಟಿಗೆ. ಸೊ ಇಟ್ಟು ನಾನು 20 ಮಿನಿಟ್ಸು ಲೋ ಫ್ಲೇಮಲ್ಲಿ ರೈಸ್ನ ಬೇಯಕ್ಕಿಟ್ಟಿದ್ದೆ. ನೋಡಿ ಸೂಪರಾಗಿದೆ. ಸೊ ಪರ್ಫೆಕ್ಟಾದ ಅವರೆಕಾಳು ಪಲಾವ್ ಪರ್ಫೆಕ್ಟು ಕನ್ಸಿಸ್ಟೆನ್ಸಿಲಾಗಿದೆ. ಜಾಸ್ತಿ ಹುಡಿ ಹಾಗೂ ಇಲ್ಲ, ಹಾಗೆ ಜಾಸ್ತಿ ಅನ್ನ ಮುದ್ದೆ ಥರನೂ ಆಗಿಲ್ಲ. ಸೊ ಇದನ್ನೆಲ್ಲ ಮತ್ತೆ ನಾನು ನೀಟಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಸೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ಮೇಲೆ ಮತ್ತೆ ಎಲ್ಲ ನೀಟಾಗೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀವಿ. ನೀಟಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇದಕ್ಕೆ ನಾನು ಅದೇ ಥರ ಮೊದಲಿನ ಥರ ಯಾವ ರೀತಿ ದಮ್ ಕಟ್ಟಿದ್ನೋ ಅದೇ ರೀತಿ ಈಗ ಪ್ಲೇಟು ಬಟ್ಟೆ ಎಲ್ಲ ಮುಚ್ಚಿ ಅದ್ರ ಮೇಲೊಂದು ಕುಟಾಣಿ ಕೂಡ ಇಟ್ಟು 5 ಮಿನಿಟ್ಸು ಇಲ್ಲಿ ದಮ್ ಕಟ್ಟಕ್ಕೆ ಬಿಡ್ತೀನಿ. ಈ 5 ಮಿನಿಟ್ಸ್ ಬಿಡೋದ್ರಿಂದ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀವಲ್ಲ ಅದ್ರ ಘಮ ಎಲ್ಲ ನೀಟಾಗೆ ಪಲಾವ್ಗೆ ಇಟ್ಕೊಳ್ಳುತ್ತೆ. ಸೊ ನೀವು ಕೂಡ ಈ ಮೆಥಡ್ನ ಫಾಲೋ ಮಾಡಿ ನೋಡಿ. ಈಗ ಇದು 5 ಮಿನಿಟ್ಸ್ ಆಗಿದೆ. ಟೇಸ್ಟಿಯಾದ ಹೆಲ್ದಿಯಾದ ಅವರೆಕಾಳು ಪಲಾವ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ನೀವು ಕೂಡ ಡೆಫಿನೆಟ್ಟಾಗಿ ಮನೇಲಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಹೆಲ್ದಿ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.